ಬಾಕಿ ಹಾಕೋ. ಜಾಸ್ತಿ ಶುಗರ್ ಫ್ರೀ ಆಗ್ಬಿಟ್ಟಿದ್ದೀನಿ, ಜಾಸ್ತಿ ಸ್ವೀಟ್ ಆಗ್ಬಿಟ್ಟಿದೆ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇನ್ನು 5 ನಿಮಿಷ ಹೋದರೆ ಗುಡ್ ಆಫ್ಟರ್ನೂನ್ ಆಗುತ್ತೆ. 11:55. ಏನು ತಮ್ಲೈನಲ್ಲಿ ಟೈಟಲಲ್ಲಿ 3 ಇಯರ್ಸ್ ಅಂತ ಹಾಕಿದ್ದೀನಿ ಅಂತನ. ಇವತ್ತಿಗೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿ 3 ಇಯರ್ಸ್ ಆಯಿತು. ಕರೆಕ್ಟಾಗಿ 3 ಇಯರ್ಸ್ ಆಗುತ್ತೆ ಮೇ 10ಗೆ. ಆ್ಯಂಡ್ ನಂಬಾಗತ್ತಲ್ಲ, ಬಟ್ ಸ್ಟಿಲ್. ಸೊ ನಾನು ಜಿಮ್ಗೆ ಕಾಲಿಟ್ಟಾಗಿಂದ ಲೈಫ್ ಫುಲ್ ಚೇಂಜ್ ಆಗಿಬಿಟ್ಟಿದೆ ನಂದಂತೂ. ಒಳ್ಳೆಯದಾಗಿದೆ. ಎಸ್, ಐ ಆಮ್ ಗ್ರೇಟ್ಫುಲ್. ಗಾಡ್ ಈಸ್ ಗ್ರೇಟ್. ಆ್ಯಸ್ ಯು ಆಲ್ ನೋ, ನಾವು ಪ್ರೆಪ್ಪಲ್ಲಿದ್ದೀವಿ. ಸೊ ಏನೇ ಸೆಲೆಬ್ರೇಷನ್ ಮಾಡೋಕ್ಕಾಗಲ್ಲ ಈ 3 ವರ್ಷದ್ದು. ಐ ಮೀನ್ ಫುಡ್ ರೂಪದಲ್ಲಿ. ಬಟ್ ಮನ್ಸಲ್ಲಿ ಫುಲ್ ಎಂಜಾಯ್ಮೆಂಟ್ ಇದ್ದೇ ಇರುತ್ತೆ. ಈ ವಿಡಿಯೋ ಮಾಡಬೇಕು ಅಂತ ನನಗೇನು ಇಂಟೆನ್ಷನ್ಸ್ ಇರಲಿಲ್ಲ. ಬಟ್ ನಾನು ಒಂದಲ್ಲ ಒಂದಿನ ಹಿಂದೆ ತಿರುಗಿ ನೋಡಿದಾಗ ಯೂಟ್ಯೂಬಲ್ಲಿ ವಿಡಿಯೋ ಇರುತ್ತೆ. ಯಾರು ನೋಡಿಲ್ಲ ಅಂದರೂ ಯಾರು ನೋಡಿದ್ರು ನಾನು ನೋಡ್ತೀನಲ್ಲ. ಸೊ ಅವತ್ತಿಗೆ ಒಂದು 3-4 ವರ್ಷ ಆದಮೇಲೆ ಕೂತ್ಕೊಂಡು ಮತ್ತೆ ನೋಡ್ತಾ ಇದ್ರೆ ಇವತ್ತು ಈ ದಿನ ಅವತ್ತು ನೋಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜಸ್ಟ್ ಫಾರ್ ಡಾಕ್ಯುಮೆಂಟಿಂಗ್ ಮೈ ಸೆಲ್ಫ್ ಆ್ಯಂಡ್ ಮೈ ಜರ್ನಿ. ಇನ್ನೂ ಮುಂಚೆನೇ ಮಾಡಬೇಕಿತ್ತು ಅಂತ ನನಗೆ ತುಂಬಾ ಆಸೆ ಇತ್ತು. ಬಟ್ ಸ್ಟಿಲ್ ಅದೇನೋ ಚೈನೀಸಲ್ಲಿ ಒಂದು ಕೋಟ್ ಇದೆಯಲ್ಲ, ಬೆಸ್ಟ್ ಟೈಮ್ ಟು ಪ್ಲಾಂಟ್ ಎ ಟ್ರೀ ಈಸ್ 20 years ಬ್ಯಾಕ್, ಸೆಕೆಂಡ್ ಬೆಸ್ಟ್ ಟೈಮ್ ಇಸ್ ನೌ ಅಂತಾಗೆ. ಸೊ ಅದಕ್ಕೆ ಇವತ್ತು ಕರೆಕ್ಟಾಗಿ ನಾವು 42 ಡೇಸ್ ಔಟ್ ಫ್ರಮ್ ಮೈ ಶೋ. ಆ್ಯಂಡ್ ಎಸ್, ನೋಡೋಣ. ನನಗಂತೂ ಏನು ನಂಬಾಗೆ ಆಗ್ತಾರೆ, ಏನು ಪ್ರೋಸೆಸ್ ಮಾಡೋಕ್ಕೆ ನನಗೊಂಥರ ಡ್ರೀಮಲ್ಲಿ ಇದ್ದೀನೇನೋ ಅಂತ ಅನ್ನಿಸ್ತಿದೆ. ಸೊ ಇವಾಗ ಮೀಲ್ ಪ್ರೆಪ್ ಮಾಡಬೇಕು. ಮೀಲ್ ನಂಬರ್ 2 and 3 ಅದನ್ನು ಪ್ರೆಪ್ ಮಾಡಿಟ್ಟು ಮೀಲ್ ಕಂಪ್ಲೀಟ್ ಮಾಡಿಕೊಂಡು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಸಿಗ್ತೀನಿ. ಸ್ಟೇ ಟ್ಯೂನ್ಡ್. ಮೀಲ್ 2. ಈ ಸರಿ 2 ಬಾಕ್ಸ್ ಕಳಿಸಿದ್ದಾರೆ. ಸೇಮ್ ಸ್ಟಾಕೆ, ಬಟ್ 2 ಬಾಕ್ಸ್, ಎರಡು ಡಿಫ್ರೆಂಟ್ ಬಾಕ್ಸಲ್ಲಿ ಬಂದಿದೆ. ನೈಸ್. ಇದಕ್ಕೆ ಕಾಯ್ತಿದ್ದೆ ನಾನು ಆ್ಯಕ್ಚುಲಾಗಿ. ಇದನ್ನು ಟ್ರೈ ಮಾಡೋಣ ಅಂತ ಈ ಸರಿ ಅಂದ್ಕೊಂಡಿದ್ದೆ, ಬಟ್ ಅವರೇ ಕಳಿಸಿದ್ದಾರೆ. ಫಸ್ಟು 400 grams ಓಟ್ಸ್, ಆಮೇಲೆ 1 kg ಓಟ್ಸ್, 1 kg ಪೀನಟ್ ಬಟರ್, ಅನ್ಸ್ವೀಟನ್ಡ್ ಅನ್ಫ್ಲೇವರ್ಡ್ ರಾ ಮ್ಯೂಸ್ಲಿ, ರೈಸ್ ಕೇಕ್ 2, 1 more ಮ್ಯೂಸ್ಲಿ, ಇನ್ನು 2 ರೈಸ್ ಕೇಕ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸ್ಟಾರ್ ಐಟಮ್ ಪೀನಟ್ ಬಟರ್ ಜಾಗ್ರಿ ಫ್ಲೇವರ್. ಸೊ ಇದು ನಮ್ಮ ಮಂತ್ಲಿ ಸ್ಟ್ಯಾಕ್. ಸೊ ಎಸ್, 3 years ಕಂಪ್ಲೀಟೆಡ್. ಇವತ್ತು ಕರೆಕ್ಟಾಗೆ 3 ವರ್ಷ ಆಗುತ್ತೆ ಗುರು ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ನನಗೆ ಒಂಥರ ಏನಂತಾರೆ, ಅದು ಏನೋ ಕನಸಲ್ಲಿದ್ದೀನಿ, ಡ್ರೀಮಲ್ಲಿದ್ದೀನಿ ಅಂತ ಅನಿಸ್ತದೆ. ಯಾಕೆ ಅಂದರೆ ನಾನು ಇದನ್ನೆಲ್ಲ ಆಗಲೇ ಮ್ಯಾನಿಫೆಸ್ಟ್ ಮಾಡಿದ್ದೆ. ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡಿದ್ದೆ, ನಾನು ದಿಸ್ ಈಸ್ ವೇರ್ ಐ ಹ್ಯಾವ್ ಟು ರೀಚ್. ಇಷ್ಟು ವರ್ಷದಲ್ಲಿ ಇಲ್ಲಿವರೆಗೂ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅದನ್ನು ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತೊಂದಲ್ಲ, ತಿಂಗಳಿಂದನೇ ಕಂಪ್ಲೀಟ್ ಮಾಡಿದ್ದೀನಿ. ಏನೋ ಒಂದು ಕಡೆ ಅದೊಂದು ಝೋನ್ ಇರುತ್ತಲ್ಲ, ನಿಜವಾಗ್ಲೂ ಮಾಡಿದ್ದೀನಾ ಅಂತ ಅನ್ಸಲ್ಲ. ಏನೋ ಒಂಥರ ಡ್ರೀಮ್ ವರ್ಲ್ಡಲ್ಲಿ ಇದ್ದೀವಿ ಅಂತ ಆ ಥರ ಫೀಲ್ ಬರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನನ್ನ ಜರ್ನಿನ ನಾನು 1.5 ವರ್ಷ ಆಗಿದ ತಕ್ಷಣ ಡಾಕ್ಯುಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವಾಗ ನನಗೆ ಅಷ್ಟೊಂದು ಕಾನ್ಫಿಡೆಂಟ್ ಇರಲಿಲ್ಲ. ಫಿಸಿಕ್ಕು ಅಷ್ಟು, ಇವಾಗೂ ಅಷ್ಟೇನಿಲ್ಲ. ಬಟ್ ಸ್ಟಿಲ್ ಅವಾಗ ಇನ್ನೂ ವರೆಸ್ಟ್ ಆಗಿತ್ತು. ನನ್ನ ಜರ್ನಿ ಕನೆಕ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಯಾಕೆ ಅಂದರೆ ಇವಾಗ ಟೀನೇಜರ್ಸ್ ಆಗಲಿ, 20-21 ಇರೋರಾಗಲಿ, ನಂತರ ಇರೋ ತುಂಬ ಜನ ಇದ್ದಾರೆ. ನಾನು ಇವಾಗ ಅವ್ರು ನೋಡ್ತಾ ಇದ್ರೆ ನಾನೇ ನೋಡ್ಕೊಂಡಂಗೆ ಅನಿಸುತ್ತೆ ಆವಾಗ. ಸೊ ಅಂಥವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಿ, ಅಂಥವ್ರಿಗೆ ಚೇಂಜ್ ತರಬೇಕು ಅನ್ನೋದು ನನ್ನ ತಲೆಯಲ್ಲಿದ್ದು. ಆ್ಯಂಡ್ ಅದು ಯೂಟ್ಯೂಬಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಒಳ್ಳೆ ರಿಸಲ್ಟ್ ಬಂತು. ಆ್ಯಂಡ್ ಇವತ್ತಿಗೆ 13,000 ಫಾಲೋವರ್ಸಲ್ಲಿ ನಿಂತಿದ್ದೀವಿ 3 ಇಯರ್ಸಲ್ಲಿ.
1 ವರ್ಷ ಜರ್ನಿ ಡಾಕ್ಯುಮೆಂಟ್ ಮಾಡಿರೋದು. ಆ್ಯಂಡ್ ನನಗೆ ಅಂತೂ ನಂಬೋಕ್ಕೆ ಆಗ್ತಿಲ್ಲ, ಬಟ್ ಎಸ್ ಈಗಲೇ ನೋಡಿದಾಗೆ ಬ್ರ್ಯಾಂಡ್ ಸ್ಪಾನ್ಸರ್ ಕೂಡ ಸಿಕ್ಕಿದ್ದಾರೆ ಪಿಂಟೋಲಾ. ಆ್ಯಂಡ್ ದಿಸ್ ಈಸ್ 2nd ಮಂತ್. ನೋಡೋಣ ಹೆಂಗೆ ಬರುತ್ತೋ ಔಟ್ಕಮ್ ಎಲ್ಲ, ಅದ್ರ ಮೇಲೆ ಅವರು ಕಂಟಿನ್ಯೂ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ನೀವೇನಾದ್ರು ಪಿಂಟೋಲಾ ಅಲ್ಲಿ ತೊಗೋಬೇಕು ಅಂದರೆ ವೆಬ್ಸೈಟಲ್ಲಿ ನನ್ನ ಕೋಡ್ Vaishnav05 ಯೂಸ್ ಮಾಡಿ ನನಗೆ ಸಪೋರ್ಟ್ ಮಾಡಿದಾಗುತ್ತೆ. ಇದನ್ನು ನಾನು ಮುಂದೆ ಯಾವತ್ತನ ಒಂದು 3-4 ವರ್ಷ 5 ವರ್ಷ ಆದಮೇಲೆ ನೋಡಿದ್ರೆ ಈ ಜರ್ನಿನ ಕೂತ್ಕೊಂಡು ಒಬ್ಬನೇ ಯೂಟ್ಯೂಬಲ್ಲಿ ಹಾಕ್ಕೊಂಡು ನೋಡಿದ್ರೆ ಏನೋ ಒಂದು ಮಾಡಿದ್ದೀನಿ ಗುರು ಅಂತ ಅನಿಸ್ಬೇಕು. ಸೊ ಅದಕ್ಕೋಸ್ಕರ ನಾನು ಎಲ್ಲ ಜರ್ನಿನೂ ಡಾಕ್ಯುಮೆಂಟ್ ಮಾಡ್ತಾಯಿದ್ದೀನಿ, ಎಷ್ಟೇ ಕಷ್ಟ ಆಗಲಿ. ಆ್ಯಂಡ್ ಇವಾಗ ನನ್ನ ತಮ್ಮನೂ ಕೂಡ ಅವ್ನ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದಾನೆ. ಅವನ ಜರ್ನಿನೂ ಇನ್ನು ಸ್ವಲ್ಪ ತಿಂಗಳಿಂದ ನನ್ನ ಕಾಂಪಿಟೇಷನ್ ಆದಮೇಲೆ ಅವನ ಜರ್ನಿ ಮೇಲೆ ತುಂಬ ಫೋಕಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವ್ನಿಗೆ ಇವಾಗ ಆ್ಯಕ್ಚುಲಾಗೆ ವರ್ಕೌಟ್ ಪ್ಲ್ಯಾನ್ ಮಾಡಬೇಕು. ಅವನಿಗೆ ವರ್ಕೌಟ್ ಪ್ಲ್ಯಾನ್ ಈಸಿಯಾಗಿ ಮಾಡಿಬಿಡ್ಬೋದು, ಬಟ್ ಡಯಟಲ್ಲಿ ಸ್ವಲ್ಪ ಅವನಿಗೆ ಹಿಂದೆ ಮುಂದೆ ಆಗುತ್ತೆ. ಯಾಕೆ ಅಂದರೆ ಇಷ್ಟು ಬೇಗ ಮನೇಲಿ ವೇ ಪ್ರೋಟೀನ್ ಆಗಲಿ ಡೈಲಿ ಚಿಕನ್ ಕೊಡಿಸೋದಾಗಲಿ ಆ ಥರ ಎಲ್ಲ ಮಾಡಲ್ಲ. ಸೊ ಅದಕ್ಕೋಸ್ಕರನೇ ಅವನಿಗೆ ಫ್ಲೆಕ್ಸಿಬಲಾಗಿ ಡಯಟ್ ಮಾಡಿಕೊಂಡು ಅವ್ನಿಗೆ ಫ್ಲೆಕ್ಸಿಬಲಾಗಿ ವರ್ಕೌಟ್ ಮಾಡಿಕೊಂಡು ಎಷ್ಟು ಗೇನ್ಸ್ ಆಗುತ್ತೋ ಮ್ಯಾಕ್ಸಿಮಮ್ ಗೇನ್ಸ್ ಎತ್ಕೊಂಬರ್ಬೇಕು ಅನ್ನೋದು ನನ್ನ ಗೋಲು. ಇನ್ನು ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ನಂದು ಒಂದು ಫಿಸಿಕ್ ಟಾಪ್ಗೆ ರೀಚ್ ಆಗಬೇಕು ಕರ್ನಾಟಕದಲ್ಲಿ. ಇವತ್ತು ವೀಕ್ನ ಎಂಡ್ ಮಾಡೋಣ ವರ್ಕೌಟಲ್ಲಿ ವಿತ್ ಗುಡ್ ಮೆಮೊರೀಸ್, ಗುಡ್ ಡಾಕ್ಯುಮೆಂಟ್ರಿ ಆ್ಯಂಡ್ ಗುಡ್ ವರ್ಕೌಟ್. ಸಿ ಯು ಅಟ್ ದ ಜಿಮ್. ಸೊ ನಾನು ಏನಕ್ಕೆ ಸೆಟ್ ಬಿಟ್ವೀನ್ ಮಾತಾಡೋಕೆ ಆಗ್ತಾ ಇಲ್ಲ ಅಂದರೆ, ನನ್ನ ವರ್ಕೌಟ್ ಪ್ಲ್ಯಾನ್ ಹೆಂಗಿದೆ ಅಂದರೆ ಒಂದೊಂದು ಸೆಟ್ಗೆ ಬರೀ 1.5 ನಿಮಿಷ ಅಷ್ಟೇ ರೆಸ್ಟ್ ಪೀರಿಯಡ್ ಇರೋದು. ಸೊ ನಾನು ಇವಾಗ ಅದರಲ್ಲಿ ವೆಯ್ಟ್ ಎತ್ತಾಕಬೇಕು ಅಂತ ಹೋಗ್ತೀನ, ರೆಸ್ಟ್ ಪೀರಿಯಡ್ ಆಗೋಗಿರುತ್ತೆ. ವೆಯ್ಟ್ ಎಕ್ಸ್ಟ್ರಾ ಲೋಡ್ ಮಾಡೋಕ್ಕೆ ಹೋದರೆ ನೆಕ್ಸ್ಟ್ ಸೆಟ್ಗೆ ಟೈಮ್ ಆಗೋಗಿರುತ್ತೆ. ಇನ್ನು ನಾನು ನಿಂತ್ಕೊಂಡು ಏನಾದ್ರು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ. ಇನ್ನು ಸೊ ಮೊದಲಾಗಿದ್ದರೆ ನಾನು ಬಿಟ್ವೀನ್ ಸೆಟ್, ಅದೇ ನನ್ನ ಗ್ರೋತ್ ಲೀನ್ ಬಲ್ಕಿಂಗಲ್ಲಿ ಬಿಟ್ವೀನ್ ಸೆಟ್ ನಾನು ಏನಿಲ್ಲ ಅಂದರೂ 4 ಮಿನಿಟ್ಸ್ ರೆಸ್ಟ್ ಕೊಡ್ತಿದ್ದೆ. ಯಾಕೆಂದರೆ ನನ್ನ ಸೆಟ್ಸ್ ಕ್ಲೋಸ್ ಟು ಫೇಲ್ಯೂರಲ್ಲೇ ಇರ್ತಿದ್ದೆ ಯಾವಾಗೂ. ಸೊ ಇದರಲ್ಲಾದರೆ ಇವಾಗ ನಮ್ಮದು ಹೈ ಇಂಟೆನ್ಸಿಟಿ ಪ್ಲಸ್ ಹೈ ವಾಲ್ಯೂಮ್ ಇದೆ. ಸೆಟ್ಸು ಜಾಸ್ತಿ, ಇಂಟೆನ್ಸಿಟಿ ಜಾಸ್ತಿ, ವೇರಿಯೇಷನ್ಸ್ ಜಾಸ್ತಿ, ರೆಸ್ಟ್ ಪೀರಿಯಡ್ ಮಾತ್ರ ಕಮ್ಮಿ. ಸೊ ಹಂಗಾಗಿದೆ. ಅದಕ್ಕೋಸ್ಕರನೇ ನಾನು ಬಿಟ್ವೀನ್ ಸೆಟ್ಸ್ ಆಗಲಿ, ಇವಾಗ ಏನಾದ್ರು ವರ್ಕೌಟ್ ಬಗ್ಗೆ ಆಗಲಿ, ಹೆಂಗೆ ಫೀಲ್ ಆಗ್ತಿದೆ, ಹೆಂಗೆ ವರ್ಕೌಟ್ ಮಾಡ್ತಾಯಿದ್ದೀನಿ ಅಂತೆಲ್ಲ ಏನಾದ್ರು ಎಕ್ಸ್ಪ್ರೆಸ್ ಮಾಡ್ಕೋಬೇಕಾದ್ರೆ ಏನಿಲ್ಲ, ಫುಲ್ ಲಾಕ್-ಇನ್ ರೆಪ್ ಫೇಸಲ್ಲಿದ್ದೀನಿ. ವಿ ಆರ್ 42 ಡೇಸ್ ಔಟ್ ಫಾರ್ ದ ಶೋ. ಆ್ಯಂಡ್ ಇನ್ನೊಂದು ಮಜಾ ಏನು ಅಂದರೆ, ಇವತ್ತು ಬೆಳಗ್ಗೆ ನಾನು IC ಅನ್ಫಾಲೋ ಮಾಡಿಬಿಟ್ಟಿದ್ದೀನಿ ಪೇಜ್ನ. ಏನಕ್ಕೆ ಅಂದರೆ ಅವರು ರೀಪೋಸ್ಟ್ ಮಾಡ್ತಾನೆ ಇರ್ತಾರೆ, ಲೈಕ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೋ ಅವ್ರದ್ದೆಲ್ಲ ರೀಪೋಸ್ಟ್ ಮಾಡ್ತಾನೆ ಇರ್ತಾರೆ. ಫುಲ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಅದರಲ್ಲಿ ಏನೋ ಒಂದು ಇನ್ಫಾರ್ಮೇಷನ್ ಶೋ ಬಗ್ಗೆ ಏನೋ ಇನ್ಫೋ ಹಾಕಿದರೆ ಅದನ್ನ ಹುಡ್ಕೊಂಡು ಕೂತ್ಕೊಳ್ಳೋದು, ಇಲ್ಲ ಅದಕ್ಕೋಸ್ಕರನೇ ಕಾಯ್ಕೊಂಡು ಇದನ್ನೆಲ್ಲ ನೋಡೋದು ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ಅನ್ಫಾಲೋ ಮಾಡಿದ್ದೆ. ನನ್ನ ತಮ್ಮಗೂ ಹೇಳಿದ್ದೆ, ಮತ್ತು ನನ್ನ ಫ್ರೆಂಡ್ ಇನ್ನೊಬ್ರು ಅಕ್ಷಯ್ ಅಂತಿದ್ದಾರೆ, ಅವ್ರಿಗೂ ಹೇಳಿದ್ದೆ. ಸೊ ಏನಾದರೂ ಅಪ್ಡೇಟ್ಸ್ ಬಂದರೆ ನಾನು ಕಳಿಸಿ ಅಂತ. ಬ್ಯಾನರ್ ಬಿಟ್ಟಿದ್ದಾರೆ, ನಾನು ನೀಟಾಗಿ ಅಬ್ಸರ್ವ್ ಮಾಡಿಲ್ಲ ಅದರಲ್ಲಿ ಬ್ಯಾನರಲ್ಲಿ. ಇವತ್ತು ಬೆಳಗ್ಗೆ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಶೋ 2 ದಿನ ಇದೆ, ಗೊತ್ತೇ ಇಲ್ಲ ನನಗೆ. ಗೋವಾದಲ್ಲಿ ಮಾತ್ರ ಯಾವಾಗಲೂ 2 ದಿನ ಶೋ ಮಾಡೋದು. ಆ್ಯಂಡ್ ಫಸ್ಟ್ ಟೈಮ್ ಬೆಂಗಳೂರಲ್ಲಿ 2 ದಿನ ಶೋ ಮಾಡ್ತಾಯಿದ್ದಾರೆ. ಅದು ಸ್ಯಾಟರ್ಡೇ 21 ಜೂನ್ ಒಂದು ಶೋ ಡೇ 1, ಶೋ ಡೇ 2 ಬಂದುಬಿಟ್ಟು 22 ಜೂನ್. ಸೊ ಫ್ರೈಡೇ ಅದು 20th ಚೆಕ್-ಇನ್, ಹೈಟು, ವೆಯ್ಟು ಮತ್ತು ಟ್ರಂಕ್ ನಂಬರು, ಬ್ಯಾಗು ಅದೇನೋ ಕೊಡ್ತಾರೆ, ಮೀಟ್ ಆ್ಯಂಡ್ ಗ್ರೀಟ್. ಸೊ ಅದು 20th, 21st ಆ್ಯಂಡ್ 22nd ಶೋ ಇರೋದು. ನನಗನ್ಸ್ದಂಗೆ 2 ದಿನವೂ ನನ್ನ ಕ್ಯಾಟಗರಿ ಇರುತ್ತೆ. ಯಾಕೆಂದರೆ ನಾನು 3 ಕ್ಯಾಟಗರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಮೆನ್ಸ್ ಕ್ಲಾಸಿಕ್ ಫಿಸಿಕ್ ಆ್ಯಸ್ ಯೂಶ್ವಲ್, ಮೆನ್ಸ್ ಫಿಸಿಕ್ ಆ್ಯಸ್ ಯೂಶ್ವಲ್, ಆ್ಯಂಡ್ ಫಿಟ್ನೆಸ್ ಮಾಡಲ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಮೆನ್ಸ್ ಫಿಸಿಕ್ಗೆ ಮತ್ತು ಕ್ಲಾಸಿಕ್ ಫಿಸಿಕ್ಗೆ ನನಗಿನ್ನ ಸೈಜ್ ಡೆವಲಪ್ ಮಾಡಬೇಕು. 3 ವರ್ಷಕ್ಕೆ ಈ ಫಿಸಿಕ್ ಓಕೆ, ಬಟ್ ಆ ಪ್ರೋ ಲೆವೆಲ್ ಫಿಸಿಕ್, ಆ ವಿನ್ನಿಂಗ್ ಫಿಸಿಕ್ ಬೇಕು ಅಂತಂದರೆ ನನ್ನ ಬಾಡಿಗೆ ಇನ್ನೂ ತುಂಬ ಸೈಜ್ ಆ್ಯಡ್ ಮಾಡಬೇಕು. ಸೊ ಅದು ಇನ್ನು ನೆಕ್ಸ್ಟ್ 3-4 ಇಯರ್ಸಲ್ಲಿ ನೆಕ್ಸ್ಟ್ ಲೆವೆಲ್ ಮಸಲ್ ಮಾಸ್ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಸ್ಟೇಜ್ ಹತ್ತದ ಏನಂದರೆ ಪ್ರೋ ಕಾರ್ಡ್ ಎತ್ಕೊಂಬರ್ತೀನಿ. ಸೊ ಇವಾಗಿರೋ ಫ್ರೇಮ್ ಆಗಲಿ, ಇವಾಗಿರೋ ಮಸಲ್ ಮಾಸ್ಗಾಗಲಿ ಮೆನ್ಸ್ ಫಿಟ್ನೆಸ್ ಮಾಡೆಲ್ ಕರೆಕ್ಟಾಗಿದೆ. ಯಾಕೆಂದರೆ ಆ ಫಿಟ್ನೆಸ್ ಮಾಡೆಲ್ ಅನ್ನೋದು ಒಂಥರ ಮಾಡೆಲ್, ಬೀಚ್ ಮಾಡೆಲಿಂಗ್ ಥರ. ಸೊ ಆ ಥರ ಕ್ಯಾಟಗರಿ. ಸೊ ಅದಕ್ಕೋಸ್ಕರ ಮೆನ್ಸ್ ಫಿಟ್ನೆಸ್ ಮಾಡೆಲ್ ಈಸ್ ಐಡಿಯಲ್. ಬಟ್ ಕ್ಲಾಸಿಕ್ ಫಿಸಿಕ್ ಆ್ಯಂಡ್ ಮೆನ್ಸ್ ಫಿಸಿಕಲಿ ಸ್ವಲ್ಪ ಡ್ರಾಬ್ಯಾಕ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು 42 ಡೇಸ್ ಇದೆ ಶೋಗೆ. ಲೆಟ್ಸ್ ಗೋ.
ಸೊ ನಮ್ಮ ಸ್ಟೆಪ್ ಕಂಪ್ಲೀಟ್ ಆಗಿದೆ, ದಟ್ ಈಸ್ 13,000 ಸ್ಟೆಪ್ಸ್. ಇವಾಗ ಆ್ಯಕ್ಚುಲಿಯಾಗಿ ನಂದು ಪೋಸಿಂಗ್ ಸೆಷನ್. ಸೊ ಎಸ್ 9:30 to 10, 9:45, 10 o'clock ಆಲ್ಮೋಸ್ಟ್ ಅಲ್ಲಿವರೆಗೂ ಪೋಸಿಂಗ್ ಮಾಡ್ತೀನಿ. ಒಂದೊಂದು ದಿನ ಒಂದೊಂದು ಕ್ಯಾಟಗರಿ ಪೋಸಿಂಗ್. ಈಗ ಪ್ರೆಸೆಂಟಾಗೆ ಜಸ್ಟ್ ಮ್ಯಾಂಡ್ರೇಟ್ರಿ ಪೋಸಸ್ ಏನೇನಿದೆ ಅದನ್ನು ಮಾತ್ರ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಹತ್ರ ಬಂದಂಗೆ ಜಿಮ್ಮಲ್ಲಿ ಮೇಲೆ ಫ್ಲೋರು ಡ್ಯಾನ್ಸ್ ಕ್ಲಾಸ್ ನಡೆಯುತ್ತಲ್ಲ, ಸೊ ಅಲ್ಲಿ ಏನೋ ಒಂದು ಮಾಡಿ ನಾನು ಟೈಮ್ ಮಾಡಿಕೊಂಡು ನಾನು ರೋಟೀನ್ ಪ್ರಾಕ್ಟೀಸ್ ಮಾಡಬೇಕು. ಪೋಸಿಂಗ್ ರೋಟೀನ್ ನನಗೆ ತುಂಬಾ ಇಷ್ಟ ಇದೆ. ಪೋಸಿಂಗ್ ಮೇಲೆ ವರ್ಕ್ ಮಾಡಿದೆ ಬಿಕಾಸ್ ನನಗೆ ಪೋಸಿಂಗ್ ಅಂತೂ ತುಂಬಾ ಇಷ್ಟ. ಸೊ ಅದನ್ನು ನಾನು ಒಳ್ಳೆ ರೀತಿ ಪ್ರೆಸೆಂಟ್ ಮಾಡಬೇಕು. ಎಸ್, ಸೊ ಅದಕ್ಕೋಸ್ಕರ ಇವಾಗ ಮ್ಯಾಂಡೇಟ್ರಿ ಪೋಸಸ್ ಕಲ್ತ್ಕೊತಾ ಇದ್ದೀನಿ. ನನ್ನದ್ರಲ್ಲಿ ಡ್ರಾಬ್ಯಾಕ್ ಏನು ಅಂದರೆ ನನಗೆ ಬ್ಯಾಕ್ ಸ್ಪೈನ್ ಸ್ವಲ್ಪ ಸೊಟ್ಟ ಇದೆ. ಸೊ ಒಂದು ಫೋಟೋ ಹಾಕ್ತೀನಿ, ಸ್ಕ್ರೀನಲ್ಲಿ ನೋಡ್ಕೊಳ್ಳಿ. ಸ್ವಲ್ಪನೇ, ಜಾಸ್ತಿನೇ ಸೊಟ್ಟ ಇದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಪೋಸಸ್ಸು ಗುರ್ತಿಡ್ಕೋಬೇಕು. ನಾನು ಮೈಂಡ್ ಹೆಂಗೆ ಅಂದರೆ ಜಸ್ಟ್ ಪೋಸ್ ಇಟ್ ಮಾಡೋದಲ್ಲ. ಪೋಸ್ ಇಟ್ ಮಾಡಿದಾಗ ನಾನು ಯಾವ ಕಡೆ ಟಿಲ್ಟ್ ಆದರೆ ಆ ಸ್ಪೈನ್ನ ಸ್ಟ್ರೈಟ್ ಮಾಡಿಕೊಂಡು ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ಬೋದು. ಸೊ ಆ ಥರ ನೋಡ್ಕೊಂಡು ಮಾಡಬೇಕು. ನನ್ನದು ಬ್ಯಾಕಿಂದ ತುಂಬಾ ಡ್ರಾಬ್ಯಾಕ್ಸ್ ಇದೆ ಬ್ಯಾಕ್ ಸ್ಪೈನಲ್ಲಿಂದ. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಎಫರ್ಟ್ ಹಾಕ್ತಾಯಿದ್ದೀನಿ. ಇನ್ನೂ ಪರ್ಫೆಕ್ಷನ್ ಬಂದಿಲ್ಲ, ಬಟ್ ಮೊದಲಿಗಿಂತ ಇವಾಗ ಪರವಾಗಿಲ್ಲ ಬಿಕಾಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸ್ಟೇಜ್ ಹತ್ತಕ್ಕಿಂತ ಮುಂಚೆ ಅದನ್ನು ಪರ್ಫೆಕ್ಟ್ ಮಾಡ್ಕೋಬೇಕು ಅನ್ನೋದೇ ನನ್ನ ಗೋಲ್. ಆ್ಯಂಡ್ ಎಸ್, ಇವಾಗ ಕ್ಲೋಸಿಂಗ್ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಮೇಕ್ ಶ್ಯೂರ್ ಯು ಸಬ್ಸ್ಕ್ರೈಬ್. ಇವತ್ತು ನನ್ನ ಸ್ಪೆಷಲ್ ಡೇ. ಸೊ ಏನು ಸ್ಪೆಷಲ್ ಮಾಡಿಲ್ಲ, ಇರೋದನ್ನೇ ನಾನು ಸ್ಪೆಷಲ್ ಅಂತ ಅಂದ್ಕೊತೀನಿ. ದಟ್ ಈಸ್ ವಾಟ್ ಐ ಆಮ್. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರು ಒಂದು ಕಟ್ ಮಾಡಿದ್ದೆ ಇವತ್ತಿಗೆ. ನಾನು 2 ಇಯರ್ಸ್ಗೆ ಬೆಸ್ಟ್ ಶೇಪ್ ಬರಬೇಕು ಅಂತ. ಸೊ ಅದು ನನ್ನ ಲಾಸ್ಟ್ ಇಯರ್ ಸ್ಪೆಷಲ್ಲು. ಈ ಇಯರು ಏನೂ ಸ್ಪೆಷಲ್ ಮಾಡಿಲ್ಲ ಬಿಕಾಸ್ ವಿ ಆರ್ ಆನ್ ಪ್ರೆಪ್. ಆ್ಯಂಡ್ ಏನೇ ಮಾಡಿದ್ರೂ ಕ್ಯಾಲ್ಕುಲೇಟೆಡ್ ಆಗೇ ಮಾಡಬೇಕು. ಸೆಲೆಬ್ರೇಷನ್ ಲೇಟ್ ಆಗ್ಬೋದು, ಬಟ್ ಸೆಲೆಬ್ರೇಷನ್ ಮಾಡೋಣ, ಟೈಮ್ ಬರುತ್ತೆ. ಲೆಟ್ಸ್ ವರ್ಕ್ ಹಾರ್ಡ್. ಹೋಗೋಕ್ಕಿಂತ ಮುಂಚೆ ಒಂದು ಲೈಕ್ ಹಾಕೋಗಿ ಆ್ಯಂಡ್ ಕಮೆಂಟ್ ಮಾಡೋಗಿ, ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಸ್ಟ್ರಾಂಗ್, ಸ್ಟೇ ಹ್ಯಾಪಿ. ಗುಡ್ ನೈಟ್, ಶುಭ ರಾತ್ರಿ.